ಬಳ್ಳಾರಿ ಬ್ಯಾನರ್ ಘರ್ಷಣೆಯಲ್ಲಿ ಮೂರನೇ ವಿಕೆಟ್ ಪತನ ಆಗಿದೆ. ಎರಡಾಗಿದ್ವು, ಈಗ ಮತ್ತೊಂದು ವಿಕೆಟ್ ಬಿದ್ದಿದೆ. ಬಳ್ಳಾರಿ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ವರ್ಗಾವಣೆ ಆಗಿದ್ದಾರೆ. ಸ್ಥಳ ನಿಯೋಜನೆ ಮಾಡದೆ ಎತ್ತಂಗಡಿ ಮಾಡಿದ್ದಾರೆ. ಡಿವೈಎಸ್ಪಿ ಆಗಿ IPS ಅಧಿಕಾರಿ ಯಶ್ ಕುಮಾರ್ ಶರ್ಮಾ ನೇಮಕ ಆಗಿದೆ. 2023ರ IPS ಅಧಿಕಾರಿ ಇವರು ಯಶ್ ಕುಮಾರ್ ಶರ್ಮಾ. ಬ್ಯಾನರ್ ಗಲಭೆ ನಿಯಂತ್ರಣ ಮಾಡುವಲ್ಲಿ ವಿಫಲ ಆಗಿದ್ದಾರೆ ಅನ್ನುವಂಥ ಆರೋಪ. ವಿಫಲತೆ ಕುರಿತು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದರು ADGP ಹಿತೇಂದ್ರ. ಘಟನೆ ನಡೆದ 2 ದಿನಕ್ಕೆ SP ಪವನ್ ನೆಜ್ಜೂರ್ ಸಸ್ಪೆಂಡ್ ಆಗ್ತಾರೆ. ಬಳಿಕ DIG ವರ್ತಿಕಾ ಕಟ್ಯಾರ್ ಕೂಡ ವರ್ಗಾವಣೆ ಆಗಿದ್ರು. ಇದೀಗ DYSP ನಂದಾ ರೆಡ್ಡಿಯವರನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ. ADGP ವರದಿ ಆಧಾರದ ಮೇಲೆ ಇನ್ನಷ್ಟು ತಲೆದಂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾರೆಲ್ಲ ಅವತ್ತು ಈ ಘಟನೆ ನಡೆಯಿತು ಆಗ ನಿರ್ಲಕ್ಷ್ಯವನ್ನು ವಹಿಸಿದ್ರೋ ಅವರೆಲ್ಲರದು ಕೂಡ ತಲೆದಂಡ ಆಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಈಗ ಮತ್ತೊಂದು ತಲೆದಂಡ ಆಗಿದೆ. ನಂದಾರೆಡ್ಡಿ ಅವ್ರ ಮೇಲೆ ಜನಾರ್ದನ್ ರೆಡ್ಡಿ ರಾಮುಲು ಬಹಳ ಆರೋಪವನ್ನು ಮಾಡಿದರು. ಅವರೇ ಕರ್ಕೊಂಡು ಬಂದಿದ್ದರು, ಅಂದರೆ ಗಲಭೆ ನಡೆಸಲಿಕ್ಕೆ ಅವರು ಪರೋಕ್ಷವಾಗಿ ಕಾರಣ ಆಗಿದ್ರು ಅಂತ ಆರೋಪ ಮಾಡಿದರು. ಹಾಗಾಗಿ ಮತ್ತೆ ಡ್ಯಾಮೇಜ್ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಮತ್ತು ADGP ಅವರು ವರದಿ ಆಧಾರವಾಗಿ ಇಟ್ಕೊಂಡು ಇವ್ರನ್ನ ವರ್ಗಾವಣೆ ಮಾಡಿರುವಂಥ ಸಾಧ್ಯತೆಗಳು ಇದಾವ. ಮತ್ತೆ ನೆಕ್ಸ್ಟು ಎಷ್ಟು ವಿಕೆಟ್ ಉರುಳ್ಬೋದು ಅಂತ? ಖಂಡಿತವಾಗ್ಲೂ ಪ್ರಭು, ನಡೆದಂತ ಗಲಾಟೆ ರಾಜಕೀಯ ತಿರುವು ಅಷ್ಟೇ ಪಡೆದುಕೊಳ್ಳಿಲ್ಲ, ಆಡಳಿತಾತ್ಮಕ ಸೃಷ್ಟಿಯಾಗಿದೆ. ಇದು ಹಿರಿಯ ಅಧಿಕಾರಿಗಳ ತಲೆದಂಡ ಆಗಿದೆ. ಮೊಟ್ಟ ಮೊದಲಿಗೆ ಘಟನೆ ಆದ ದಿನವೇ ಏನು SP ಆದಂತ ಪವನ್ ನೆಜ್ಜೂರ್ ಅವರ ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ. ನೋಡಿ, ಈಗ ನಂದಾರೆಡ್ಡಿ ಜನಾರ್ದನ್ ರೆಡ್ಡಿ ಹೇಳಿದರು, ಈ DYSP ಅವರೇ ಕರ್ಕೊಂಬಂದಿದ್ದರು ನಾರಾ ಭರತ್ ರೆಡ್ಡಿ ಅವರ ಗ್ಯಾಂಗ್ನವ್ರನ್ನ ನಮ್ಮ ಮನೆ ಮುಂದೆ, ಅಂದರೆ ಇವರೇ ಕಾರಣ, ಅವತ್ತು ಪರಿಸ್ಥಿತಿ ನಿಯಂತ್ರಣ ಮಾಡಲಿಲ್ಲ, ಈ ರೀತಿಯಾದಂಥ ಆರೋಪಗಳನ್ನು ಮಾಡಿದರು. ಆರಂಭದಲ್ಲಿ SP ಪವನ್ ನೆಜ್ಜೂರ್ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಿದರು. ಅವ್ರು ಬಂದು ಒಂದೇ ದಿನಕ್ಕೆ ವರ್ಗಾವಣೆ ಆದರು. ಅದಾದ ಮೇಲೆ ವರ್ತಿಕಾ ಏನಿದ್ದಾರೆ ಅವ್ರನ್ನೂ ಕೂಡ ವರ್ಗಾವಣೆ ಮಾಡಲಾಗಿತ್ತು.